ಅಲಗೂರಿನ ನಾಡ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಉಪ ತಹಸೀಲ್ದಾರ್ ಕೆ ನಟರಾಜು ಚಾಲನೆ. ಅಲಗೂರಿನ ನಾಡ ಕಚೇರಿಯಲ್ಲಿ ಶನಿವಾರ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಕಾರ್ಯಕ್ರಮವನ್ನು ಉಪ ತಹಸೀಲ್ದಾರ್ ಕೆ ನಟರಾಜು ಅವರು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಯುವ ಮುಖಂಡ ನಂದಿಪುರದ ಕುಮಾರ್ ಕೆಂಪೇಗೌಡರ ವಿಶೇಷ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಾದ ಲತಾ, ಸಿದ್ದರಾಯ, ಮೋಳಿ, ನರಸಪ್ಪ, ಗ್ರಾಮ ಸಹಾಯಕರಾದ ಜೆ.ಎಸ್. ಶಿವಪ್ರಕಾಶ್, ಮಾದೇವಸ್ವಾಮಿ, ಪುಟ್ಟಸ್ವಾಮಿ, ಜೆ.ಎಸ್. ಅನಿಲ್ ಕುಮಾರ್, ನವೀನ್, ಅಲಗೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಸುರೇಂದ್ರ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ನಾಡಪ್ರಭು ಕೆಂಪೇಗೌಡರ ಕುರಿತು ಉಪ ತಹಸೀಲ್ದಾರ್ ನಟರಾಜು ಮತ್ತು ಮುಖಂಡ ಎನ್.ಕೆ. ಕುಮಾರ್ ಮಾತನಾಡಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ಶಿವನಂಜೇಗೌಡ ಮತ್ತು ಹೆಂಗಾಬೆಯವರ ಪುತ್ರರಾಗಿ 1510 ಜೂನ್ 27ರಂದು ಜನಿಸಿದ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಈ ನಾಡಪ್ರಭು ಕೆಂಪೇಗೌಡರವರು ಬೆಂಗಳೂರನ್ನು ವಿಜಯನಗರ ಸಾಮ್ರಾಜ್ಯ ಆಡಿ ಬೆಂದಕಾಳವನ್ನು ಬೆಂಗಳೂರೆಂದು ನಿರ್ಮಿತ ಮಾಡಿದ ಮಹಾನುಭಾವರು. ಹಾಗೂ ಕೆರೆ ಕಟ್ಟೆಗಳು ಇರ್ಬೋದು, ಎಲ್ಲ ಬೆಂಗಳೂರಿರ್ತಕ್ಕಂಥ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಕಾರರಾಗಿದ್ದರು. ಮತ್ತು ದೀನ ದಲಿತರು, ಬಡವರು ಎಲ್ಲರೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇಡೀ ಕರ್ನಾಟಕದಲ್ಲಿ ಬೆಂದಕಾಳವನ್ನು ಬೆಂಗಳೂರು ನಿರ್ಮಾತ ಮಾಡಿದಂಥ ಮಹಾನುಭಾವರ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲು ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ ಅವರ ನೀಡಿದಂಥ ಮಾರ್ಗದರ್ಶನಗಳಲ್ಲಿ ನಾವು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಬೇಕು ಅಂತ ಎಲ್ಲರೂ ಕೇಳ್ಕೊಂತ ಅವರ ಒಂದು ಆಶೀರ್ವಾದ ನಮ್ಮ ಈ ರಾಜ್ಯದ ಜನತೆಗೂ ಮತ್ತು ಬಡವರಿಗೂ ಮಳೆ ಬೆಳೆ ಚೆನ್ನಾಗಾಗಿ ಸುಭಿಕ್ಷವಾಗಿ ರಾಜ್ಯ ಹೋಗಿಲ್ಲ ಎಂದು ಕೋರುತ್ತಾ ಕೆಂಪೇಗೌಡರ ಶುಭಾಶಯಗಳನ್ನು ಕೋರುತ್ತೇವೆ. ನಾಡಪ್ರಭು ಕೆಂಪೇಗೌಡರು ತುಂಬ ಅತ್ಯಂತ ಶ್ರೀಮಂತ ಒಬ್ಬ ದೊರೆ. ಆ ದೊರೆ ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಬೆಂಗಳೂರು ಆಸ್ಥಾನ ಸೇರಿದ್ರು, ಅಲ್ಲಿ ಇದ್ರು. ಇಂಥ ಸಾಮ್ರಾಜ್ಯ ಮುತ್ತು ರತ್ನ ಮಾರಾಟ ಮಾಡ್ತಕ್ಕಂಥ ಸಾಮ್ರಾಜ್ಯವನ್ನು ನಾನು ಕೂಡ ಮಾಡಬೇಕು ಅಂತೇಳಿ ಅವತ್ತು ಕನಸು ಕಂಡು ಅವರ ಒಂದು ಆಶೀರ್ವಾದವನ್ನು ಪಡೆದು ಬೆಂಗಳೂರಿನಲ್ಲಿ ಅವರು ಒಂದು ಹಸುಗೆ ಪೂಜೆ ಮಾಡಿ 4 ದಿಕ್ಕುಗಳು ಬಿಟ್ರಂತೆ. 4 ದಿಕ್ಕುಗಳು ಎಲ್ಲೋ ಇರ್ತದೋ ಅಲ್ಲಿ 4 ದ್ವಾರಗಳನ್ನು ಮಾಡಿ ಅಲ್ಲಿ ಇದನ್ನು ಕಲ್ಲು ಕಂಬವನ್ನು ನಿಲ್ಲಿಸಿ, ಆಮೇಲೆ ಪ್ರತಿಯೊಂದು ಜನನೂ ಕೂಡ ಅವರು ಒಂದು ಮಾರ್ಕೆಟನ್ನು ಮಾಡಿ ಎಲ್ಲ ವರ್ಗದ ಜನರು ಕೂಡ ಅನುಕೂಲ ಆಗಲಿ ಅಂತೇಳಿ ಮಾಡಿದಂಥ ಆ ಮಹಾನುಭಾವ ನಾಡಪ್ರಭು ಕೆಂಪೇಗೌಡರು. ಅವರು ಇವತ್ತು ಹಾಕೊಟ್ಟಂಥ ಒಂದು ದಾರಿಯಲ್ಲಿ ಪ್ರತಿಯೊಬ್ಬರು ಕೂಡ ನಡೀಬೇಕು, ಒಂದು ಜನಕ್ಕೆ ಸೀಮಿತವಾಗಬಾರ್ದು, ಪ್ರತಿಯೊಬ್ಬರು ಕೂಡ ಅನುಕೂಲ ಆಗಬೇಕು ಅಂತೇಳಿ ಅವತ್ತು ಕನಸು ಕಂಡಂಥ ಇವತ್ತು ಎಲ್ಲರೂ ಕೂಡ 517 ವರ್ಷದ ಜಯಂತ್ಯೋತ್ಸವವನ್ನು ಈ ನಾಡಕತೆಯಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.